ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತಿನ ದಿನ ನಾನು ಜೋಡಟ್ಟಿ ಗ್ರಾಮದ ಅನಿಲ ಹಿರೇಕೋಡಿಯವರ ತೋಟಕ್ಕೆ ನಾನು ವಿಸಿಟ್ ಕೊಟ್ಟಿದ್ನಿ. ಆ ತೋಟದ ರಿಸಲ್ಟ್ ಯಾವ ರೀತಿಯಾಗಿ ಬಂದಿದೆ ಎಂಬುದನ್ನು ಇಲ್ಲಿ ನೀವು ಪ್ರತ್ಯಕ್ಷವಾಗಿ ನೋಡ್ಬೋದು. ಏನಪ್ಪ ಅಂತಂದ್ರೆ ಇಲ್ಲಿ ನಾನು ಬೆಳಗ್ಗೆಯಿಂದ ನಿಮ್ಗೆ ವಿಡಿಯೋದಾಗ ನಾವು 3-4 ಮರಿಗಳನ್ನ ತೊಗೊಂಡು ಹೇಳತ್ತೈತೆ ಅಂತ ಹೇಳ್ತಿದ್ನಿ. ಆದರೆ ಯಾವುದೇ ರೀತಿ ಅರಿಶಿನ ಗಡಿಗಳನ್ನು ಕಿತ್ತಿರಲಿಲ್ಲ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕೂಡ ಏನಪ್ಪ ಅಂತಂದ್ರೆ 1, 2, 3, 4 ಇಲ್ಲಿ ಒಂದು ಕೂಡ ಐತಿ 5 ಮರಿಗಳು ಮತ್ತು ಬೇರುಗಳು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗಿದೆ ಎಂಬುದನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು ಏನಪ್ಪ ಅಂತಂದ್ರೆ ಇದು ಒಂದೇ ಅಲ್ಲ, ಇಲ್ಲೂ ಕೂಡ ನೋಡ್ಬೋದು 3 ಮರಿಗಳದಾವ. ಇಲ್ಲೂ ಕೂಡ ನೋಡ್ಬೋದು ನೀವು ಯಾವ ರೀತಿ ಐತಪ್ಪ ಅಂತಂದ್ರೆ ಇಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಅರಿಶಿನ ಬೆಳೆ ಒಂದು ಬಂದಿದೆ ಎಂಬುದನ್ನು. ಸರ್ ನಮಸ್ಕಾರ ರೀ, ನಿಮಗೆ ಏನು ಅನಿಸ್ತೈತೆ ಸರ್ ಇದು ಕೊಟ್ಟಂಥ ರಿಸಲ್ಟ್ ಸರ್? ಸರ್ ನಮಸ್ಕಾರ ರೀ. ಹಾಂ ರೀ, ನಮಗೂ ಇದು ಡ್ರಿಚಿಂಗ್ ಮಾಡಲೇ ನೀವು ಕೊಟ್ಟದ ಔಷಧ ಡ್ರಿಚಿಂಗ್ ತಂದ ಔಷಧ ಮಾಡಿದ್ದು ರೀ. ಹಾಂ ಸರ್, ನಮಗೂ ಇದು ಫುಲ್ ಚಲೋ ಅನಿಸಿದೆ ಸರ್. ಚಲೋ ಅನಿಸ್ತೈತೆ ಸರ್. 3-4 ಕೂಡ ಎಲ್ಲ ಚಲೋ ಬಂದೈತಿ ಸರ್. ಸರ್ ಪ್ರತಿಯೊಂದು 3-4 2 ಅಂತೂ 1 ಅಂತೂ ಇದು ಇಲ್ಲ ರೀ. ಹಾಂ ಸರ್, 3-4 ಅಂತೂ ಐತೆ ಸರ್ ಕಂಪಲ್ಸರಿ. ಪ್ರತಿಯೊಂದು ಒಂದ ಗಡ್ಡಿನ ಕಣ್ಣು ಈಗಾಗಲೇ ತೊಗೊಂಡೈತೆ ಸರ್. ಹಾಂ ಈಗ ನಿಮ್ಮ ಮುಂದೆ ಐತೆ ಸರ್, ಹಡ್ ನೋಡಿರಲ್ಲ. ಈಗ ಹೈಟ್ ನೋಡಿದೆ, ಅದಕ್ಕೆ ನಾನು ಕೂಡ ಪ್ರತ್ಯಕ್ಷವಾಗಿ ಯಾಕೆ ತೋರ್ಸತ್ತನಪ್ಪ ಅಂತಂದ್ರೆ ನಾನು ಹೇಳುವಂಥ ವಿಡಿಯೋಗಳೊಳಗೆ ಒಬ್ಬೊಬ್ಬರು ರೈತರು ಏನಂತಿರ್ತಾರಪ್ಪ 2 ಮರಿ 2 ಬೀಜ ಹಚ್ಚಿರ್ಬೋದು ಅಂತಿರ್ತಾರೆ. ಇಲ್ಲಿ ನೋಡ್ಬೋದು ನೀವು ಇದು ಒಂದೇ ಒಂದು ಬೀಜ ಐತಿ. ಯಾವ ರೀತಿಯಾಗಿ ದಳ ಮತ್ತು ಬೇರುಗಳ ಯಾವ ರೀತಿಯಾಗಿ ಬಿಟ್ಟಿದೆ ಎಂಬುದನ್ನು ನೋಡ್ಬೋದು. ಆತ್ಮೀಯ ರೈತ ಬಂದ್ರಲ್ಲಿ ಏನು ಹೇಳಪ್ಪ ಅಂತಂದ್ರೆ ನೀವು ಕೂಡ ಒಂದು ಡ್ರೆಂಚಿಂಗನ್ನು ಕೈಗೊಂಡ್ರೆ ಇದೇ ರೀತಿಯಾದ ಒಂದು ಬೇರುಗಳ ಬೆಳವಣಿಗೆ ಆಗಲಿ ಮತ್ತು ಸಸ್ಯಗಳ ಸಂಖ್ಯೆ ಬರ್ತದೆ. ಈ ಒಂದು ರಿಸಲ್ಟನ್ನು ನಾನು ಕರೆಸಿ ಕನ್ಫರ್ಮ್ ಮಾಡಿರ್ತಕ್ಕಂಥ ಅನಿಲ್ ಸರ್, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು.